ನೋಡೋರಿಗೆಲ್ಲ ನಮಸ್ಕಾರ. RCB ಬೌಲರ್ ಭುವನೇಶ್ವರ್ ಕುಮಾರ್ ಅವರ ಲೈಫ್ ಸ್ಟೋರಿ ನೋಡೋಣ ಬನ್ನಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಭುವನೇಶ್ವರ್ ಕುಮಾರ್ ಭೂಮಿ ಮೇಲೆ ಬಂದಿದ್ದು 1990 ಫೆಬ್ರವರಿ 5 ಉತ್ತರ ಪ್ರದೇಶನ ಮಿರೂತ್ನಲ್ಲಿ. ಪೂರ್ತಿ ಹೆಸರು ಭುವನೇಶ್ವರ್ ಕುಮಾರ್ ಸಿಂಗ್. ಜನ್ಮ ಕೊಟ್ಟವರು ಕಿರಣ್ ಪಾಲ್ ಸಿಂಗ್ ಮತ್ತು ಇಂದ್ರೇಶ್ ಸಿಂಗ್. ಮುಂಚೆ ಹುಟ್ಟಿದವರು ರೇಖಾ ಅದಾನ. ತಂದೆ SI ಮತ್ತು ಅವರ ಕುಟುಂಬ ಸದಸ್ಯರು ಸಹ ಆರ್ಮಿಯಲ್ಲಿ ಇದ್ರು. ಇವರೆಲ್ಲರನ್ನು ನೋಡಿ ಭುವಿ ಕೂಡ ಆರ್ಮಿಗೆ ಸೇರಬೇಕು ಅಂತ ಆಸೆ ಇತ್ತು. ಚಿಕ್ಕ ವಯಸ್ಸಿನಲ್ಲಿ ಸ್ನೇಹಿತರ ಜೊತೆ ಕ್ರಿಕೆಟ್ ಆಡುತ್ತಿದ್ದರು. ಆಡುತ್ತಾ ಅವರಿಗೆ ಕ್ರಿಕೆಟ್ ತುಂಬಾ ಇಷ್ಟ ಆಗುತ್ತೆ. 13 ವರ್ಷವಿರುವಾಗ ಅವರ ಸ್ನೇಹಿತರು ಕ್ರಿಕೆಟ್ ಅಕಾಡೆಮಿಗೆ ಸೇರಿಕೊಳ್ತಾರೆ. ಈ ಅಕಾಡೆಮಿ ಒಂದು ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ ಇರುತ್ತೆ. ಭುವಿಗೆ ಸ್ಟೇಡಿಯಂ ನಲ್ಲಿ ಕ್ರಿಕೆಟ್ ಆಡಬೇಕು ಅಂತ ಆಸೆ. ಅವರು ಸಹ ಅಕಾಡೆಮಿಗೆ ಹೋಗೋಕೆ ಮನೆಯಲ್ಲಿ ಕೇಳ್ತಾರೆ, ಆದ್ರೆ ಮನೆಯಲ್ಲಿ ಒಪ್ಕೊಳ್ಳಲ್ಲ. ಅಕಾಡೆಮಿಗೆ ಸೇರಿಸಲು ಮನೆಯಲ್ಲಿ ತುಂಬಾ ಅಳ್ತಾರೆ. ಮತ್ತು ಅವರ ಅಕ್ಕ ರೇಖಾ ಕೂಡ ಅವರ ತಂದೆ ತಾಯಿಗೆ ಭುವಿ ಚೆನ್ನಾಗಿ ಬೌಲಿಂಗ್ ಮಾಡುತ್ತಾನೆ ಎಂದು ತಿಳಿಸಿ ಇಬ್ಬರು ಸೇರಿಸಿ ಒಪ್ಪಿಸುತ್ತಾರೆ. ಆದ್ರೆ ಮೊದಲು ಅವರಿಗೆ ಬೇಸಿಗೆ ರಜೆಗಳಲ್ಲಿ ಮಾತ್ರ ಹೋಗಲು ಒಪ್ಪಿಗೆ ಸಿಗುತ್ತೆ. ಇದಾದ ಮೇಲೆ ದಿನಾ ಕೋಚಿಂಗ್ಗೆ ಹೋಗ್ತಾರೆ. ಅವರು ಕೋಚಿಂಗ್ಗೆ ಹೋಗಿದ್ದು ಸುಮ್ಮನೆ ಕ್ರಿಕೆಟ್ ಆಡೋಕೆ ಮಾತ್ರ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಕ್ರಿಕೆಟ್ ನಲ್ಲೂ ಕೆರಿಯರ್ ಇದೆ ಮತ್ತು ಚೆನ್ನಾಗಿ ಆಡಿದ್ರೆ ಇಂಡಿಯಾ ಟೀಮ್ಗೂ ಆಡ್ಬೋದು ಅಂತ. ಭುವಿನ ದಿನ ಅಕಾಡೆಮಿಗೆ ಕರೆದುಕೊಂಡು ಹೋಗಲು ಬರಲು ಅವರ ಅಕ್ಕ ರೇಖಾ ಜೊತೆಗೆ ಬರುತ್ತಿದ್ದರು. ಯಾಕೆಂದರೆ ಅವರ ತಂದೆ ತಾಯಿಗೆ ಅವರವರ ಕೆಲಸಗಳಿದ್ದ ಕಾರಣ ಸಮಯ ಸಿಗುತ್ತಿರಲಿಲ್ಲ. ಭುವಿ ಕ್ರಿಕೆಟರ್ ಆಗಲು ಅವರ ಅಕ್ಕನೇ ಒಂದು ಮುಖ್ಯ ಕಾರಣ. ಇವರು ಅಭ್ಯಾಸ ಮಾಡುತ್ತಿದ್ದ ಅಕಾಡೆಮಿ ಹೆಸರು ಬಾಂಶಾ ಕ್ರಿಕೆಟ್ ಅಕಾಡೆಮಿ. ಇಲ್ಲಿ ಇವರಿಗೆ ವಿಪಿನ್ ವಾಟ್ಸ್ ಮತ್ತು ಸಂಜಯ್ ರಸ್ತೋಗಿ ಕೋಚ್ಗಳು. ಭುವಿ ಆಲ್ರೌಂಡರ್ ಆಗೋಕೆ ಅಭ್ಯಾಸ ಮಾಡುತ್ತಿದ್ದರು. ಆದರೆ ಅವರ ಕೋಚ್ ಭುವಿ ಬೌಲಿಂಗ್ ಟ್ಯಾಲೆಂಟ್ ನೋಡಿ ಅವರನ್ನು ತುಂಬಾ ಹೊತ್ತು ಬೌಲಿಂಗ್ ನಲ್ಲೇ ಅಭ್ಯಾಸ ಮಾಡಿಸುತ್ತಿದ್ದರು. ಮುಖ್ಯವಾಗಿ ಸಂಜಯ್ ರಸ್ತೋಗಿ ಭುವಿಗೆ ತುಂಬಾ ಸ್ವಿಂಗ್ ಬೌಲಿಂಗ್ ಕಲಿಸಿದ್ರು. ಸ್ವಿಂಗ್ ಬೌಲಿಂಗ್ ಮಾಡುತ್ತಾ ಅಕಾಡೆಮಿಗೆ ಬರುತ್ತಿದ್ದ 106 ಮಕ್ಕಳ ಜೊತೆ ಸ್ಪರ್ಧಿಸಿ ಮತ್ತು ಸ್ಟೇಟ್ ಅಂಡರ್ 15 ಟ್ರಯಲ್ ನಲ್ಲೂ ಸ್ಪರ್ಧಿಸಿ ಸ್ಟೇಟ್ ಅಂಡರ್ 15 ಗೆ ಸೆಲೆಕ್ಟ್ ಆದ್ರು. ಈ ಸಮಯದಲ್ಲಿ 10ನೇ ತರಗತಿ ಓದುತ್ತಿದ್ದರು. ಈ ಟೂರ್ನಮೆಂಟ್ ಆಡಿದ ಮೇಲೆ ಅವರ 10ನೇ ತರಗತಿ ಕೊನೆಯ ಪರೀಕ್ಷೆಗೆ 30 ದಿನ ಮಾತ್ರ ಇತ್ತು. ಈ 30 ದಿನ ಅವರು ಟ್ಯೂಷನ್ಗೆ ಹೋಗಿ ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ ನಲ್ಲಿ 10ನೇ ತರಗತಿಯನ್ನು ಪಾಸ್ ಮಾಡ್ತಾರೆ. ಇವರ ತಂದೆ ತಾಯಿಗೆ ಭುವಿ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು. ಅವರಿಗೆ ಭುವಿನ ಕ್ರಿಕೆಟ್ ನಲ್ಲಿ ಮುಂದುವರಿಸಲು ಇಷ್ಟವಿರಲಿಲ್ಲ. ಆದ್ರೆ ಕೋಚ್ಗಳು ಭುವಿಗೆ ಕ್ರಿಕೆಟ್ ನಲ್ಲಿ ತುಂಬಾ ಭವಿಷ್ಯ ಇದೆ ಅಂತ ಹೇಳಿ ಕೋಚಿಂಗ್ ಮುಂದುವರಿಸುತ್ತಿದ್ರು. UP ಸ್ಟೇಟ್ ಅಂಡರ್ 16 ಮತ್ತು ಅಂಡರ್ 17 ಆಡಿದ್ರು. 2007ರಲ್ಲಿ 17 ವರ್ಷಕ್ಕೆ ಬೆಂಗಾಲ್ ಮೇಲೆ ಅವರ ಮೊದಲ ರಣಜಿ ಮ್ಯಾಚ್ ಆಡಿದ್ರು. 2008-9 ರಣಜಿ ಸೀಸನ್ ನಲ್ಲಿ 9 ಮ್ಯಾಚ್ಗೆ 31 ವಿಕೆಟ್ ಕಿತ್ತು ಅವರ ತಂಡ ಫೈನಲ್ಗೆ ಹೋಗಲು ಕಾರಣ ಆದ್ರು. ಫೈನಲ್ ಮ್ಯಾಚ್ ಮುಂಬೈ ಮೇಲೆ ಇತ್ತು. ಆರಂಭದ ಬ್ಯಾಟ್ಸ್ಮನ್ ಆಗಿ ಸಚಿನ್ ಸರ್ ಬಂದ್ರು. ಭುವಿ ಮ್ಯಾಚ್ ನ ಫಸ್ಟ್ ಬಾಲ್ ನಲ್ಲಿ ಸಚಿನ್ ಸರ್ ವಿಕೆಟ್ ತೆಗೆದ್ರು. ಸಚಿನ್ ಸರ್ ಡಕ್ಔಟ್ ಆಗ್ತಾರೆ. ಇದೇ ಅವರ ಮೊದಲ ಬಾರಿಗೆ ಡೊಮೆಸ್ಟಿಕ್ ಮ್ಯಾಚ್ ನಲ್ಲಿ ಡಕ್ಔಟ್ ಆಗಿದ್ದು ಮತ್ತು ಇದೇ ಕೊನೆಯ ಬಾರಿ ಕೂಡ. ಸಚಿನ್ ಸರ್ ನ ಡೊಮೆಸ್ಟಿಕ್ ನಲ್ಲಿ ಡಕ್ಔಟ್ ಮಾಡಿದ ಒಬ್ಬ ಬೌಲರ್ ಭುವಿನೇ. ಮ್ಯಾಚ್ ಮುಗಿದ ಮೇಲೆ ಭುವಿ ಹೆಸರು ಎಲ್ಲಾ ಕಡೆ ಅಳೆದಾಡುತ್ತೆ. ಅವರು ಸ್ವಲ್ಪ ಫೇಮಸ್ ಆಗ್ತಾರೆ. 2009 ಮತ್ತು 2010 IPL ಸೀಸನ್ ನಲ್ಲಿ RCB ಜೊತೆ ಇದ್ರು. ಆದ್ರೆ ಅವರಿಗೆ ಯಾವ ಮ್ಯಾಚ್ ಆಡಲು ಅವಕಾಶ ಬರಲಿಲ್ಲ. ಡೊಮೆಸ್ಟಿಕ್ ನಲ್ಲಿ ಅದ್ಭುತ ಬೌಲಿಂಗ್ ಮಾಡುತ್ತಿದ್ದರಿಂದ 2011 IPL ನಲ್ಲಿ ಪುಣೆ ವಾರಿಯರ್ಸ್ ಟೀಮ್ ಗೆ ಸೆಲೆಕ್ಟ್. ಪಂಜಾಬ್ ಮೇಲಿನ ಮ್ಯಾಚ್ ನಲ್ಲಿ IPL ಡೆಬ್ಯೂ ಮ್ಯಾಚ್ ಆಡಿ 2 ವಿಕೆಟ್ ತೆಗೆದ್ರು. 2012 ದುಲೀಪ್ ಟ್ರೋಫಿ ಸೆಮಿಫೈನಲ್ಸ್ ನಲ್ಲಿ 8ನೇ ಬ್ಯಾಟ್ಸ್ಮನ್ ಆಗಿ ಬ್ಯಾಟಿಂಗ್ ಮಾಡಿ 253 ಬಾಲ್ಸ್ ಗೆ 128 ರನ್ಸ್ ಬಾರಿಸಿದ್ರು. 2012 ರಣಜಿಯಲ್ಲಿ 23 ವಿಕೆಟ್ಸ್ ಬಂತು. ಭುವಿಯ ಸ್ವಿಂಗ್ ಬೌಲಿಂಗ್ ನಿಂದ ಇದೇ ವರ್ಷ ಪಾಕಿಸ್ತಾನ ನಡೆದ T20 ಮತ್ತು ODI ಗೆ ಸೆಲೆಕ್ಟ್ ಆದ್ರು. T20ಯ ಫಸ್ಟ್ ಮ್ಯಾಚ್ ನಲ್ಲಿ 4 ಓವರ್ಗೆ 3 ವಿಕೆಟ್ ತೆಗೆದು ಬರೀ 9 ರನ್ ಮಾತ್ರ ಕೊಟ್ರು. ODI ಫಸ್ಟ್ ಮ್ಯಾಚ್ ಭುವಿಗೆ ಡ್ರೀಮ್ ಡೆಬ್ಯೂ. ಇಂಥ ಡೆಬ್ಯೂ ಯಾವ ಬೌಲರ್ ಸಹ ಮಾಡೋಕ್ಕಾಗಲ್ಲ. ಫಸ್ಟ್ ಬಾಲ್ ಗೆ ಇನ್ ಸ್ವಿಂಗ್ ಡೆಲಿವರಿ ಮಾಡಿ ವಿಕೆಟ್ ತೆಗೆದ್ರು. ಈ ಮ್ಯಾಚ್ ನಲ್ಲಿ ಯಾವ ಬೌಲರ್ ಸಹ ಮೇಡಿನ್ ಓವರ್ ಮಾಡಿಲ್ಲ. ಆದ್ರೆ 3 ಓವರ್ ಮೇಡಿನ್ ಮಾಡಿದ್ರು. 2013ರಲ್ಲಿ ಆಸ್ಟ್ರೇಲಿಯಾ ಮೇಲೆ ಫಸ್ಟ್ ಟೆಸ್ಟ್ ಮ್ಯಾಚ್ ಆಡಿದ್ರು. ಆದ್ರೆ ಈ ಮ್ಯಾಚ್ ನಲ್ಲಿ 1 ವಿಕೆಟ್ ಸಹ ಸಿಗ್ಲಿಲ್ಲ. ಇದೇ ಸೀರೀಸ್ ನಲ್ಲಿ 2ನೇ ಮ್ಯಾಚ್ ನಲ್ಲಿ ಮೊದಲ ವಿಕೆಟ್ ಸಿಕ್ತು. ಇವರಿಗೆ ಎಲ್ಲಾ ಫಾರ್ಮೆಟ್ ನಲ್ಲಿ ಮೊದಲ ವಿಕೆಟ್ ಬೋಲ್ಡ್ ರೂಪದಲ್ಲಿ ಸಿಕ್ತು. 3 ಫಾರ್ಮೆಟ್ ನಲ್ಲಿ ಮೊದಲ ವಿಕೆಟ್ ಬೋಲ್ಡ್ ರೂಪದಲ್ಲಿ ಪಡೆದ ಒಬ್ಬ ಬೌಲರ್ ಭುವಿನೇ. ಇದು ಒಂದು ಅಪರೂಪದ ಸಾಧನೆ. 2013 ಚಾಂಪಿಯನ್ಸ್ ಟ್ರೋಫಿ ಕೂಡ ಆಡಿ ಕಪ್ ಗೆದ್ರು. ಇದೇ ವರ್ಷ ವೆಸ್ಟ್ ಇಂಡೀಸ್, ಇಂಡಿಯಾ, ಶ್ರೀಲಂಕಾ ತಂಡಗಳ ನಡುವೆ ODI ಟ್ರಯೋ ನೇಷನ್ ಟೂರ್ನಿಮೆಂಟ್ ನಡೆಯಿತು. ಇದರಲ್ಲಿ ಶ್ರೀಲಂಕಾ ಮೇಲಿನ ಒಂದು ಮ್ಯಾಚ್ ನಲ್ಲಿ ಭುವಿಯ ಕೆರಿಯರ್ ನ ಬೆಸ್ಟ್ ಸ್ಪೆಲ್ ಮಾಡಿದ್ರು. 6 ಓವರ್ಸ್ ನಲ್ಲಿ 8 ರನ್ಸ್ ಕೊಟ್ಟು 4 ವಿಕೆಟ್ ತೆಗೆದ್ರು. 2014 IPL ಆಕ್ಷನ್ ನಲ್ಲಿ SRH 4.25 ಕೋಟಿಗೆ ಕೊಂಡ್ಕೊಂಡ್ರು. ಇಲ್ಲಿಂದ ಇವರ SRH ಜರ್ನಿ ಆರಂಭವಾಯಿತು. ಇದೇ ವರ್ಷ ಇಂಗ್ಲೆಂಡ್ ಮೇಲೆ ನಡೆದ 5 ಟೆಸ್ಟ್ ಮ್ಯಾಚ್ ನಲ್ಲಿ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ತೋರಿಸಿದ್ರು. ಈ ಟೆಸ್ಟ್ ಸೀರೀಸ್ ನ ಇಂಡಿಯಾ ಸೋಲುತ್ತೆ. ಆದ್ರೆ ಭುವಿ 8ನೇ ಬ್ಯಾಟ್ಸ್ಮನ್ ಆಗಿ ಬಂದು 3 ಹಾಫ್ ಸೆಂಚುರಿ ಬಾರಿಸಿದ್ರು. ಅಷ್ಟೇ ಅಲ್ಲದೆ ಇಂಡಿಯಾ ಟೀಮ್ ನಿಂದ ಈ ಸೀರೀಸ್ ನಲ್ಲಿ ಹೈಯೆಸ್ಟ್ ವಿಕೆಟ್ ತೆಗೆದಿದ್ದು ಭುವಿನೇ.
5 ಮ್ಯಾಚ್ ನಲ್ಲಿ 19 ವಿಕೆಟ್ಸ್. ಈ ಸೀರೀಸ್ ನಲ್ಲಿ ಇಬ್ಬರು ಪ್ಲೇಯರ್ಸ್ ಗೆ ಮ್ಯಾನ್ ಆಫ್ ದಿ ಸೀರೀಸ್ ಸಿಕ್ತು. ಒಬ್ರು ಜೇಮ್ಸ್ ಆಂಡರ್ಸನ್ ಮತ್ತು ಇನ್ನೊಬ್ರು ಭುವನೇಶ್ವರ್ ಕುಮಾರ್. 2016 IPL ನಲ್ಲಿ SRH ತಂಡ ಟ್ರೋಫಿ ಗೆಲ್ತು. ಇದಕ್ಕೆ ಭುವಿ ಅವರ ಸ್ವಿಂಗ್ ಬೌಲಿಂಗ್ ಕೂಡ ಸಹಾಯವಾಯಿತು. ಈ IPL ನಲ್ಲಿ 23 ವಿಕೆಟ್ ತೆಗೆದು ಪರ್ಪಲ್ ಕ್ಯಾಪ್ ಗೆದ್ರು. ನೆಕ್ಸ್ಟ್ ಸೀಸನ್ ನಲ್ಲೂ 26 ವಿಕೆಟ್ ತೆಗೆದು ಮತ್ತೆ ಪರ್ಪಲ್ ಕ್ಯಾಪ್ ಗೆದ್ರು. IPL ನಲ್ಲಿ ಸತತವಾಗಿ 2 ಬಾರಿ ಪರ್ಪಲ್ ಕ್ಯಾಪ್ ಗೆದ್ದ ಬೌಲರ್ ಭುವಿ ಒಬ್ಬರೇ. 23 ನವೆಂಬರ್ 2017 ರಂದು ನುಪುರ್ ನಾಗರ್ ಅವರನ್ನು ಮದುವೆ ಆದರು. ಫೆಬ್ರವರಿ 2018 ಸೌತ್ ಆಫ್ರಿಕಾ ಮೇಲಿನ ಒಂದು T20 ಮ್ಯಾಚ್ ನಲ್ಲಿ 5 ವಿಕೆಟ್ ಸಿಕ್ತು. ಇಂಡಿಯಾ ಟೀಮ್ ನಿಂದ T20 ಅಲ್ಲಿ 5 ವಿಕೆಟ್ ತೆಗೆದ 2ನೇ ಬೌಲರ್. ಇದೇ ಸೀರೀಸ್ ನಲ್ಲಿ ಅವರ ಕೊನೆ ಟೆಸ್ಟ್ ಮ್ಯಾಚ್ ಆಡಿದ್ರು. ಇದಾದ ಮೇಲೆ ಅವರಿಗೆ ಇಂಜುರಿ ಆದ ಕಾರಣ ಮುಂದೆ ಯಾವ ಟೆಸ್ಟ್ ಮ್ಯಾಚ್ ನಲ್ಲೂ ಅವಕಾಶ ಬರಲಿಲ್ಲ. 2019 ODI ವರ್ಲ್ಡ್ ಕಪ್ ಗೆ ಸೆಲೆಕ್ಟ್ ಆಗಿದ್ರು, ಆದ್ರೆ ಇಂಜುರಿ ಇದ್ದ ಕಾರಣ ಆಡಲಿಲ್ಲ. ಜೂನ್ 2021 ಶ್ರೀಲಂಕಾ ಮೇಲಿನ ODI ಮತ್ತು T20 ಗೆ ವೈಸ್ ಕ್ಯಾಪ್ಟನ್ ಆಗಿ ಆಯ್ಕೆಯಾದ್ರು. ಇದೇ ವರ್ಷ T20 ವರ್ಲ್ಡ್ ಕಪ್ ಕೂಡ ಆಡಿದ್ರು, ಆದ್ರೆ ಅವರು ಅಷ್ಟು ಪರ್ಫಾರ್ಮೆನ್ಸ್ ಕೊಡಲು ಆಗಲಿಲ್ಲ. ನವೆಂಬರ್ 2021 ಅವರಿಗೆ ಒಂದು ಹೆಣ್ಣು ಮಗು ಜನಿಸಿತು. ಹೆಸರು ಆಕ್ಸಾ. 2022 ಜೂನ್ ಐರ್ಲೆಂಡ್ ಮೇಲೆ ನಡೆದ T20 ಸೀರೀಸ್ಗೂ ವೈಸ್ ಕ್ಯಾಪ್ಟನ್ ಆಗಿದ್ರು. ಹಲವು ಇಂಜುರಿಗಳಾದ ಕಾರಣ ಮತ್ತು ಅವರ ಪರ್ಫಾರ್ಮೆನ್ಸ್ ಕಡಿಮೆಯಾದ ಕಾರಣ 2024 ನವೆಂಬರ್ 22 ರಂದು ಅವರ ಕೊನೆಯ ಇಂಟರ್ ನ್ಯಾಷನಲ್ ಮ್ಯಾಚ್ ಆಡಿದ್ರು. ಸಿರಾಜ್, ಬುಮ್ರಾ, ಹರ್ಷದೀಪ್ ಬೌಲಿಂಗ್ ನಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಿದ್ರು. ಇದರಿಂದ ಭುವಿಗೆ ಇಂಟರ್ ನ್ಯಾಷನಲ್ ಮ್ಯಾಚ್ ಗಳಲ್ಲಿ ಅವಕಾಶಗಳು ಬರಲಿಲ್ಲ. T20ಯಲ್ಲಿ 172 ಓವರ್ಗಳು ಅಂದ್ರೆ 1034 ಬಾಲ್ಸ್ ಗಂಟ ಅವರು ಒಂದು ನೋ ಬಾಲ್ ಕೂಡ ಮಾಡಿಲ್ಲ. ODI ನಲ್ಲೂ ಸಹ 515 ಓವರ್ಗಳು ಅಂದ್ರೆ 3095 ಬಾಲ್ಸ್ ಗಂಟ ಅವರು ನೋ ಬಾಲ್ ಹಾಕಿಲ್ಲ. ಭುವಿ ಅತಿ ಹೆಚ್ಚು ಡಾಟ್ ಬಾಲ್ಸ್ ಮಾಡಿದ ಬೌಲರ್ ಕೂಡ. 3 ಫಾರ್ಮೆಟ್ ನಲ್ಲೂ 5 ವಿಕೆಟ್ ಹೌಲ್ ತೆಗೆದ ಇಂಡಿಯನ್ ಫಸ್ಟ್ ಬೌಲರ್ ಭುವಿನೇ. 2025 IPL ನಲ್ಲಿ RCB ಟೀಮ್ ಗೆ ಆಡಲಿದ್ದಾರೆ. ಭುವಿ SRH ಟೀಮ್ ಗೆ 10 ವರ್ಷಗಳಿಂದ ಆಡಿದ್ದಾರೆ ಮತ್ತು 2019-2023 ರಲ್ಲಿ ಕ್ಯಾಪ್ಟನ್ ಆಗಿ ಕೂಡ ವ್ಯವಹರಿಸಿದ್ದಾರೆ. ಇದೇ ವರ್ಷ ಸೈಯದ್ ಮಸ್ತಕ್ ಅಲಿ ಟ್ರೋಫಿಯಲ್ಲಿ ಹ್ಯಾಟ್ರಿಕ್ ವಿಕೆಟ್ ಕೂಡ ಬಂದಿದೆ. ಈ ಸೀಸನ್ ನಲ್ಲಿ UP ಗೆ ಕ್ಯಾಪ್ಟನ್ ಆಗಿ ಆಡುತ್ತಿದ್ದಾರೆ. ಈ ಸೀಸನ್ ಪೂರ್ತಿ ಅದ್ಭುತ ಬೌಲಿಂಗ್ ಮಾಡುತ್ತಿದ್ದಾರೆ. ಇದು 2025 IPL ನಲ್ಲಿ RCB ಗೆ ತುಂಬಾ ಸಹಾಯವಾಗುತ್ತೆ. ಭುವಿಗೆ ಖಾಲಿ ಸಮಯದಲ್ಲಿ ವಿಡಿಯೋ ಗೇಮ್ಸ್ ಆಡುವುದು ತುಂಬಾ ಇಷ್ಟ. ಭುವಿ ತುಂಬಾ ಸಿಂಪಲ್, ಯಾವ ಪ್ಲೇಯರ್ ಜೊತೆನೂ ಅವರು ಜಗಳವಾಡಿಲ್ಲ, ಒಳ್ಳೆ ಮನಸ್ಸಿನಿಂದ ಎಲ್ಲರ ಜೊತೆ ಸ್ನೇಹ ಮಾಡ್ತಾರೆ. 2025 IPL ನಲ್ಲಿ ಭುವಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿ.